ನಗರದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿರತಕ್ಕಂಥ 20,000 ಕೋಟಿ ಹಗರಣದ ಆರೋಪ ಇದೀಗ ದೊಡ್ಡ ತಿರುವನ್ನು ಪಡ್ಕೊಂಡಿದೆ. ಮುಖ್ಯ ದಾಖಲೆಗಳು ಕಾಣೆಯಾಗಿದ್ದಾವೆ ಅನ್ನುವಂಥ ಒಂದು ಗಂಭೀರ ಆರೋಪದ ನಡುವೆ ಎನ್.ಆರ್. ರಮೇಶ್ ಅವರು ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಪ್ರಕರಣ ಎಷ್ಟು ಗಂಭೀರವಾಗಿದೆ, ಯಾರ ಮೇಲೆ ಆರೋಪ ಇದೆ ಅನ್ನೋದನ್ನು ಅವರಿಂದಲೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ಏನು ಸರ್ ಈ ಹಗರಣ? TDR ಅನ್ನೋದು ಸರ್ಕಾರದ ಯೋಜನೆಗಳಿಗೆ ಅವಶ್ಯಕತೆ ಇರತಕ್ಕಂಥ ಭೂಮಿಯನ್ನು ಸ್ವತ್ತುಗಳನ್ನು ಸ್ವಾಧೀನಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಸ್ವತ್ತಿಗೆ ಪರಿಹಾರದ ರೂಪದಲ್ಲಿ ಹಣವನ್ನು ಕೊಡೋದ್ರ ಬದಲಾಗಿ TDRಗಳನ್ನು ಕೊಡುವಂಥ ಪದ್ಧತಿ 2007-8ರಿಂದ BBMP ವ್ಯಾಪ್ತಿಯಲ್ಲಿ BBMP ಮತ್ತು BDA ವ್ಯಾಪ್ತಿಯಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಯಾತಕ್ಕೆ ಅಂತಂದರೆ ಸ್ವತ್ತನ್ನು ಕಳ್ಕೊಂಡಂಥ ಮಾಲೀಕರಿಗೆ ಹಣದ ರೂಪದಲ್ಲಿ ಪರಿಹಾರ ಕೊಟ್ಟಾಗ ಮಾರುಕಟ್ಟೆ ಮೌಲ್ಯದ 50% ಹಣ ಕೂಡ ಅವ್ರಿಗೆ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ TDRಗಳನ್ನು ಕೊಟ್ಟಾಗ TDR ಮಾರಾಟದಿಂದ ಮಾರುಕಟ್ಟೆ ಮೌಲ್ಯಕ್ಕಿಂತಲೂ 1.25 ಪಟ್ಟು 1.5 ಪಟ್ಟು ಹೆಚ್ಚು ಹಣ ಅವ್ರಿಗೆ ಸಿಗೋದ್ರಿಂದ ಆ ಭೂಮಾಲೀಕರ ಸಮ್ಮತದಿಂದ TDR ಕೊಡುವಂಥ ಪದ್ಧತಿ 2007-8ರಲ್ಲಿ ಜಾರಿಗೆ ಬಂತು. ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಅಂತ ಹೇಳಿ ABCDEF ಅನ್ನೋ 6 ವಲಯಗಳನ್ನಾಗಿ TDR ಕೊಡುವಂಥ ವಲಯಗಳನ್ನು ವಿಂಗಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಪಾಲಿಕೆ. ಇದರಲ್ಲಿ DEF ವಲಯಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಒಳಪಟ್ಟಿರ್ತಕ್ಕಂಥ TDR ಏನು ತೊಗೊಂಡಿರ್ತಾರೆ TDR ಅದನ್ನು A ಮತ್ತು B, C ವಲಯಗಳಲ್ಲಿ ಬಳಕೆ ಮಾಡಬೇಕಂದ್ರೆ ಅದಕ್ಕೆ ಅದರದೇ ಆದಂಥ ಮಾನದಂಡಗಳಿದೆ. ಆದರೆ ಅದನ್ನೆಲ್ಲ ಮೀರಿ ಇಲ್ಲಿ DEF ವಲಯಗಳಲ್ಲಿ ಪಡ್ಕೊಂಡಿರ್ತಕ್ಕಂಥ TDRಗಳನ್ನು ಇಲ್ಲಿ ಬಳಕೆ A ಮತ್ತು B, C ವಲಯಗಳಲ್ಲಿ ಬಳಕೆ ಮಾಡಿರ್ತಕ್ಕಂಥ. ಉದಾಹರಣೆಗೆ ಮಾಗಡಿ ರಸ್ತೆಯಲ್ಲಿ F ವಲಯದಲ್ಲಿರ್ತಕ್ಕಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಂಥ ಒಂದು TDRನ್ನು ತೊಗೊಂಬಂದು ಕೆಂಪೇಗೌಡ ರಸ್ತೆ A ವಲಯದಲ್ಲಿರ್ತಕ್ಕಂಥ ಕೆಂಪೇಗೌಡ ರಸ್ತೆಯಲ್ಲಿ ಐಶ್ವರ್ಯ ಮಾಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪೆಟಿಕೋಟ್ ಚಂದ್ರಪ್ಪ ಅಂತ ಅದರ ಮಾಲೀಕರು, ಕುಖ್ಯಾತ ಕಾಂಟ್ರಾಕ್ಟ್ರು ಕೂಡ ಮಾಡದೇ ಇರ್ತಕ್ಕಂಥ ಕೆಲಸಗಳಿಗೆ 100 ಕೋಟಿ ರೂಪಾಯಿ ಹಣ ಮಾಡಿಕೊಂಡಿರುವಂಥ ಪ್ರಕರಣ ಈಗಾಗಲೇ CIDನಲ್ಲಿ ಚಾರ್ಜ್ ಶೀಟ್ ಆಗಿ A1 ಆರೋಪಿ ಆಗಿರ್ತಕ್ಕಂಥ ಸ್ವತಃ ದಿನೇಶ್ ಗುಂಡೂರಾವ್ ಅವರ ಪರಮಾಪ್ತ ಮತ್ತು ಅವರ ಬೇನಾಮಿ ಪಾಲುದಾರಿಕೆಯಲ್ಲಿ ಹೊಂದಿರತಕ್ಕಂಥ ಅವರಿರ್ಬೋದು. ಚನ್ನಪಟ್ಟಣದಲ್ಲಿ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಂಥ ಪ್ರದೇಶಕ್ಕೆ ಅದಕ್ಕೆ TDRನ್ನು BBMPಯಿಂದ ಕೊಡುವಂಥದ್ದು. ಇಲ್ಲಿಂದ 70 ಕಿಲೋಮೀಟ್ರ್ ಆಚೆಗಿರ್ತಕ್ಕಂಥ ಪ್ರದೇಶಕ್ಕೆ ಅದನ್ನು ತೊಗೊಂಬಂದು ಚಾಮರಾಜಪೇಟೆ ಬಳಿ ಇರ್ತಕ್ಕಂಥ ಉಮಾ ಥಿಯೇಟ್ರ್ ಮುಂಭಾಗದಲ್ಲಿ ಕಟ್ತಾ ಇರ್ತಕ್ಕಂಥ 5 ಅಂತಸ್ತಿನ ಕಟ್ಟಡದ ಬದಲಾಗಿ ಆ TDRನ್ನು ಬಳಕೆ ಮಾಡಿ 11 ಮಹಡಿಗಳ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು. ಮಹದೇವಪುರ ವಲಯದಲ್ಲಿ ಒಂದು ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಸಂಬಂಧಪಟ್ಟಾಗಿ ನಡೆದಿರ್ತಕ್ಕಂಥ ಅಕ್ರಮ TDR ಇರ್ಬೋದು. ಹಾಗೆ BBMP ಗಡಿ ಯಲಹಂಕದ ಬಳಿ ಅದನ್ನು ದಾಟಿ ಅಲ್ಲಿಂದ 3.5 ಕಿಲೋಮೀಟ್ರ್ ಉದ್ದಕ್ಕೆ ಚಿಕ್ಕಜಾಲದವರೆಗೆ ನಮ್ಮದಲ್ಲದ ವ್ಯಾಪ್ತಿಗೆ TDRಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇಂಥ ಹಾಗೆ ವಾಲ್ಮಾರ್ಕ್ ಬಿಲ್ಡರ್ಸ್ ಮಾಡಿರ್ತಕ್ಕಂಥ 100 ಕೋಟಿ ರೂಪಾಯಿ ಮೊತ್ತದ ಹಗರಣ ಇರ್ಬೋದು. ಇದಕ್ಕೆಲ್ಲ ಸಂಬಂಧಪಟ್ಟ ಹಗರಣಗಳು 2013-14ರಿಂದ 2017 ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. 2014-15ರಲ್ಲಿ ನಾನು ಖಾಸಗಿ ದೂರನ್ನು ದಾಖಲಿಸಿದ ನಂತರ ನ್ಯಾಯಾಲಯದ ಆದೇಶದಂತೆ BMTF ಪೊಲೀಸರು ನ್ಯಾಯಾಲಯದ ಆದೇಶದಂತೆ FIRಗಳನ್ನು 71 ಜನ ಘಟಾನುಘಟಿಗಳ ವಿರುದ್ಧ ದಾಖಲು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಿದ್ದಾರೆ, ಪ್ರಭಾವಿ ಅಧಿಕಾರಿಗಳಿದ್ದಾರೆ, ಪ್ರಭಾವಿ ಬಿಲ್ಡರ್ಗಳಿದ್ದಾರೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಅಪಾಯಕಾರಿ ಮಾಫಿಯಾ ಅಂತ ಅನಿಸ್ಕೊಂಡಿರ್ತಕ್ಕಂಥ TDR ಮಾಫಿಯಾದ ಸದಸ್ಯರು ಕೂಡ ಇದ್ದಾರೆ. ಇದು ವಿಚಾರಣೆ ಹಂತದಲ್ಲಿರೋ ಇಂಥ ಸಂದರ್ಭದಲ್ಲಿ ಅದಕ್ಕಿಂತಲೂ ಮಿಗಿಲಾಗಿ ಜಾರಿ ನಿರ್ದೇಶನದಲ್ಲಿ ಕಳೆದ ವಾರ ಕೂಡ ತೀವ್ರಗತಿಯ ವಿಚಾರಣೆ ನಡೆದಂಥ ಈ TDR ಹಗರಣ ಏನಿದೆ, ವಾಲ್ಮಾರ್ಕ್ ಬಿಲ್ಡರ್ಸು ಬೇರೆ ಬೇರೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ನಾನು 2017 ತನಕ ಪಾಲಿಕೆಗೆ ವ್ಯಾಪ್ತಿಗೆ ಒಳಪಟ್ಟಿದ್ದಂಥದ್ದು TDR ಮತ್ತು ಭೂಸ್ವಾಧೀನ ಇಲಾಖೆ. 2017ರಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ BDA ವರ್ಗಾವಣೆ ಆಗುತ್ತೆ. ಇದೀಗ 4.5 ತಿಂಗಳಿಂದ ಮತ್ತು GBAಗೆ ಅದು ವರ್ಗಾವಣೆ ಆಗಿರ್ತಕ್ಕಂಥದ್ದು ಆ ಇಲಾಖೆ. ಇಲ್ಲಿ 2014-17ರ 3 ವರ್ಷಗಳ ಅವಧಿಯಲ್ಲಿ ಈ ಏನು 20ಕ್ಕೂ ಹೆಚ್ಚು ಬೃಹತ್ ಹಗರಣಗಳು TDR ಬಳಕೆ ಯುಟಿಲೈಸೇಷನ್ ಆಫ್ TDR ಹೆಸರಿನಲ್ಲಿ ನಡೆದಿರ್ತಕ್ಕಂಥದ್ದಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕಾಣೆಯಾಗಿದೆ ಅಂತೇಳಿ ನಾನು RTIನಲ್ಲಿ ಅರ್ಜಿ ಸಲ್ಲಿಸಿದಾಗ ಆಘಾತಕಾರಿ ಮಾಹಿತಿಯನ್ನು TDR ಮತ್ತು ಭೂಸ್ವಾಧೀನ ಇಲಾಖೆ ಉಪಾಯುಕ್ತರು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಎಲ್ಲ ಸಂಪೂರ್ಣ ದಾಖಲೆಗಳ ಸಹಿತ ನಾನು ಯಾರ್ಯಾರು ಮಾಫಿಯಾದವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯ ಕಳೆದ 7-8 ವರ್ಷಗಳ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಾಗೆ TDR ಮತ್ತು ಭೂಸ್ವಾಧೀನ ಇಲಾಖೆಯಲ್ಲಿ ಉಪಾಯುಕ್ತರಾಗಿ ಕೆಲಸ ಮಾಡಿದಂಥ 5-6 ಮಂದಿ ಅಧಿಕಾರಿಗಳು, ಆ ಜೊತೆ TDR ಮಾಫಿಯಾದವರು, ಘಟಾನುಘಟಿ ರಾಜಕಾರಣಿಗಳು. ಉದಾಹರಣೆಗೆ ಬೈರ್ತಿ ನಾಗರಾಜ್ ಅಂದರೆ ಬೈರ್ತಿ ಸುರೇಶ್ ಅವರ ಸೋದರ ಸಂಬಂಧಿ ಆಗ್ತಾನೆ. ಆತನು ಸೇರಿದಾಗೆ ಪೆಟಿಕೋಟ್ ಚಂದ್ರಪ್ಪ ಸೇರಿದಾಗ ಬಹಳಷ್ಟು ಘಟಾನುಘಟಿಗಳು ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಇದು ಬಹಳ ಗಂಭೀರವಾದಂಥ ಹಗರಣ ಆಗಿರೋದ್ರಿಂದ 20,000 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ TDR ಬಳಕೆಯ ಹಗರಣಗಳಿಗೆ ಸಂಬಂಧಪಟ್ಟ ಕಡತಗಳು ಕಾಣೆಯಾಗಿರೋ ಹಿನ್ನೆಲೆಯಲ್ಲಿ ನಾನು ಲೋಕಾಯುಕ್ತಕ್ಕೆ ಮತ್ತು ಅದಕ್ಕೂ ವಿಶೇಷವಾಗಿ ಜಾರಿ ನಿರ್ದೇಶನಾಲಯದ
ವಿಷಯದಲ್ಲಿ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, TDR ಮಾಫಿಯಾ, ರಾಜಕಾರಣಿಗಳು, ಬಿಲ್ಡರ್ಗಳ ವಿರುದ್ಧ ವಂಚನೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಪ್ರಕರಣ, ಅದ್ರ ಜೊತೆಗೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅಂದರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಕೂಡ ಪ್ರಕರಣವನ್ನು ನಾನು ದಾಖಲು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ದಾಖಲೆಗಳ ಸಹಿತ ಪತ್ರವನ್ನು ಬರೆದು ದೂರನ್ನು ಕೊಟ್ಟು ಈ ಬೃಹತ್ ಹಗರಣದ ಕಡತಗಳು ಕಾಣೆಯಾಗಿರ್ತಕ್ಕಂಥ ಈ ಪ್ರಕರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಅಥವಾ CBI ತನಿಖೆಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದ್ದೇನೆ. ಮುಖ್ಯ ಆಯುಕ್ತರು ಈಗಷ್ಟೇ ನನ್ನ ಹತ್ರ ಒಂದು ಅರ್ಧ ಗಂಟೆ ಮುಂಚೆ ನನ್ನ ಜೊತೆ ಮಾತಾಡಿದ್ದಾರೆ ಮಹೇಶ್ವರ ಅವರು. ನಾನು ಕೂಡ ಸರ್ಕಾರಕ್ಕೆ ಈ ಸಂಬಂಧ ಪತ್ರ ಬರೆದು ಇದನ್ನು ತನಿಖೆಗೆ, ನ್ಯಾಯಾಂಗ ತನಿಖೆ ವಹಿಸಿ ಅನ್ನೋ ಒಂದು ಆಗ್ರಹವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ನಾನು ಬಯಲಿಗೆಳಿರ್ತಕ್ಕಂಥ ಮುಂದೆ ಬಯಲಿಗೆಳಿರ್ತಕ್ಕಂಥ FIR ದಾಖಲಾಗಿರ್ತಕ್ಕಂಥ ಈ ಸಂದರ್ಭ ಈ ಹಗರಣಕ್ಕೆ ಸಂಬಂಧಪಟ್ಟ ಯಾವ ಕಡತಗಳು ಕಾಣೆಯಾಗಿದೆ, ಈ ಕಡತಗಳ ಕಾಣೆಯಾಗಿರೋದ್ರಿಂದ ಯಾರ್ಯಾರಿದ್ದಾರೆ, ಯಾವ್ಯಾವ ಘಟನೆಗಳಿದ್ದಾರೆ ಎಲ್ಲ ಮಾಹಿತಿ ಜೊತೆಗೆ ಮತ್ತೊಮ್ಮೆ ನಾನು ನ್ಯಾಯಾಲಯಕ್ಕೆ ಹಾಗೆ ಜಾರಿ ನಿರ್ದೇಶನಾಲಯಕ್ಕೆ ಮತ್ತೊಮ್ಮೆ ಇನ್ನೊಂದು ಅವರ ವಿವರಗಳ ಸಹಿತ ನಾನು ದೂರನ್ನು ಕೊಟ್ಟು ಈ ಒಂದು ಹಗರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ನೀಡಿರತಕ್ಕಂತಹ ಸಾಕ್ಷ್ಯಗಳು ಎಷ್ಟು ಬಲವಾಗಿದೆ ಸರ್? ಈಗಾಗಲೇ ನನ್ನ ಸಾಕ್ಷಿಗಳು ಬಲವಾಗಿರೋದ್ರಿಂದನೇ ಇವಾಗ 71 ಜನ IAS KS ಅಧಿಕಾರಿಗಳು, ರಾಜಕಾರಣಿಗಳು, ಪ್ರಭಾವಿ ಬಿಲ್ಡರ್ಗಳು, TDR ಮಾಫಿಯಾ ವಿರುದ್ಧ FIR ದಾಖಲಾಗಿರ್ತಕ್ಕಂಥದ್ದು. ಅದು ಜಾರಿ ನಿರ್ದೇಶನಾಲಯ ಕೂಡ ತುಂಬ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿ ಇವತ್ತು ವಿಚಾರಣೆ ಅಂತ ತುಂಬ ತೀವ್ರಗತಿಯಿಂದ ನಡೆಸ್ತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮೂಲ ಕಡತಗಳನ್ನು ಇವರು ಒತ್ತೊಯ್ದಿರ್ತಕ್ಕಂಥದ್ದು ನಾವು ಗಂಭೀರವಾಗಿ ಪರಿಗಣನೆ ಮಾಡಲೇಬೇಕಾಗಿರೋಂಥದ್ದು. ಹಾಗಾಗಿ ಯಾರ್ಯಾರು ಇದರಿಂದ ಇದ್ದಾರೆ ಅವ್ರನ್ನ ಕೂಡ ನಾನು ನ್ಯಾಯಾಲಯದ ಕಟಕಟೆಗೆ ಮತ್ತು ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಕಳಿಸೋವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಇದು ರಾಜಕೀಯ ಪ್ರೇರಿತ ಆರೋಪ ಅನ್ನುವಂಥವ್ರಿಗೆ ಏನು ಹೇಳ್ತೀರಿ? ಇಲ್ಲ, ಇದರಲ್ಲಿ ರಾಜಕೀಯ ಪ್ರೇರಿತ ಅಂತ ಬರೋದೇ ಇಲ್ಲ. ನೀವು ನೋಡಿದಾಗ ನಿಷ್ಪಕ್ಷಪಾತವಾಗಿ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಇದ್ದಾರೆ ಇದರಲ್ಲಿ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂಥವ್ರು ಅಂತಲ್ಲ, ಅದಕ್ಕಿಂತಲೂ ಅಪಾಯಕಾರಿ TDR ಮಾಫಿಯಾದವರು ಭಾಗಿಯಾಗಿದ್ದಾರೆ. ಅದಕ್ಕಿಂತಲೂ ಪ್ರಮುಖವಾಗಿ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆ ಅಧಿಕಾರಿಗಳು ಮತ್ತು ಈ ಒಂದು TDR ಭೂಸ್ವಾಧೀನ ಇಲಾಖೆ ಏನಿದೆ ಅದರ ಉಪಾಯುಕ್ತರಾಗಿ ಕೆಲಸ ಮಾಡಿದಂಥ 4-5 ಮಂದಿ ಇದರ ಹಿಂದೆ ಇದ್ದಾರೆ. 4-5 ಮಂದಿ KS ಅಧಿಕಾರಿಗಳು, ಒಬ್ಬರು IAS ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗಿಯಾಗಿರುವಂಥದ್ರಲ್ಲಿ ಇಲ್ಲಿ ರಾಜಕೀಯ ಪ್ರೇರಿತ ಅಂತ ಹೇಳೋಕ್ಕೆ ಬರಲ್ಲ. ಇದರಲ್ಲಿ ರಾಜಕೀಯ ಪ್ರೇರಿತ ಅಂತ ಹೆಂಗೆ ಬರುತ್ತೆ? ಇದು ಯಾವುದು ರಾಜಕೀಯ ಪ್ರೇರಿತ ಅಲ್ಲ. ಇದು ಒಂದು ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ನಾನು ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಸಂಬಂಧಪಟ್ಟ ಕಡತಗಳು ಕಾಣೆಯಾಗಿರೋ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ದಾಖಲೆಗಳು ಸಹಿತ ಬಂದಿರತಕ್ಕಂಥ ಅದಕ್ಕೆ ಸಂಬಂಧ ಪೂರ್ವಕವಾದ ದಾಖಲೆಗಳ ಜೊತೆಗೆ ನಾನು ED ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು NR ರಮೇಶ್ ಅವರ ಮಾತು. ಈ ಭಾರಿ ಹಗರಣ ಈಗ ತನಿಖೆ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಪ್ರಮೋದ್ ಬೋಪಣ್ಣ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.